ಹಾಯ್ ಫ್ರೆಂಡ್ಸ್, ದಿನಾಂಕ 25/3/2019 ನಡೆದಿರತಕ್ಕಂಥ SSLC ವಿದ್ಯಾರ್ಥಿಗಳ ಗಣಿತ ಪರೀಕ್ಷೆಯ ಒಂದು ಕೀ ಉತ್ತರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಕೀ ಉತ್ತರಗಳು ಯಾಕೆ ಗಣಿತ SSLC ಪರೀಕ್ಷೆಯಲ್ಲಿ ಸಂಬಂಧಪಟ್ಟಂತೆ ಅಂದರೆ, ಇಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು SSLC ಪಠ್ಯಪುಸ್ತಕದಲ್ಲಿ ಬಂದಿರತಕ್ಕಂಥವು. ಇವು ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ, ಎಸ್ಪೆಷಲಿ ಈಗ ಕಾಲ್ ಮಾಡಿರ್ತಕ್ಕಂತಹ 6 to 8 ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟಿಗೆ, ಅಂದರೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಬಹಳಷ್ಟು ಸಹಾಯ ಆಗುತ್ತೆ. ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ರೀತಿಯಲ್ಲಿ ಅಲ್ಲಿ ಕೂಡ ಡಿಸ್ಕ್ರಿಪ್ಟಿವ್ ಟೈಪ್ ಪ್ರಶ್ನೆಗಳು ಬರೋದ್ರಿಂದ ಈ ಉತ್ತರಗಳು ನಿಮಗೆ ಅಲ್ಲಿ ಬಹಳಷ್ಟು ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ತಪ್ಪದೆ ನೀವೆಲ್ಲರೂ ನೋಡಿ. ಸೊ ಗಣಿತ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಮಾಡೆಲ್ ಉತ್ತರಗಳನ್ನು ನೋಡೋಣ. ಮೊದಲನೇದಾಗಿ, ಸಮಾಂತರ ಶ್ರೇಣಿಯ ಎನ್ನನೇ ಪದ an = 24 - 3n ಆದಾಗ ಆ ಶ್ರೇಣಿಯ ಎರಡನೇ ಪದ. ಸೊ ಎನ್ಗೆ 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 2 6, 24 6 ಹೋದರೆ 18 ಉತ್ತರ ಬರುತ್ತೆ. ಇದು ಒಂದು ಅಂಕದ ಪ್ರಶ್ನೆ. ಅದೇ ರೀತಿ ಎರಡನೇ ಪ್ರಶ್ನೆ, 2x + 3y - 9 = 0 ಮತ್ತು 4x + 6y - 18 = 0 ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು. ಈ ಥರ ರೇಖೆಗಳನ್ನು ನಾವು ಸಮೀಕರಣವನ್ನು ಹಾಕಿದಾಗ ಬರ್ತಕ್ಕಂಥವು ಐಕ್ಯವಾಗುವ ರೇಖೆಗಳು. ಸೊ ಇದನ್ನು ನೀವು ಹೇಗೆ ಅಂತಕ್ಕಂಥದ್ದು ವಿವರಣೆ ಇಲ್ಲ ಇಲ್ಲಿ. ಸೊ ಐಕ್ಯವಾಗುವ ರೇಖೆಗಳು ಸರಿಯಾದಂಥ ಉತ್ತರ. ಒಂದು ವೃತ್ತದ 2 ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ನಾವು ವೃತ್ತಛೇದಕ ಅಂತ ಕರಿತೀವಿ. ಒಂದು ವೃತ್ತದ 2 ಬಿಂದುಗಳ ನಡುವೆ ಹಾದು ಹೋಗುವಂಥ ಸರಳ ರೇಖೆ ಮೀನ್ಸ್ ಪರಿಧಿ ಮೇಲೆ 2 ಬಿಂದುಗಳನ್ನು ಇಟ್ಟು ಅದನ್ನು ಎಳೆದ್ರೆ ಅದನ್ನು ವೃತ್ತಛೇದಕ ಅಂತೇಳಿ ಕರಿತೀವಿ. ಒಂದು ವೃತ್ತದ ವಿಸ್ತೀರ್ಣ 49 ಪೈ ಕೊಟ್ಟಿದ್ದಾರೆ ಚದುರಮಾನಗಳು. ಆದರೆ ಅದರ ಪರಿಧಿ ಏನಾಗಿರುತ್ತೆ ಅಂತ ಕೇಳಿದರೆ ಅದಕ್ಕೆ ಉತ್ತರ 14 ಪೈ ಆಗಿರುತ್ತೆ. ವಿಸ್ತೀರ್ಣ ಫಾರ್ಮುಲಾ ಗೊತ್ತಿದೆಯಲ್ಲ ನಿಮಗೆ, πr². ಇನ್ನೊಂದು ಪರಿಧಿ ಅಂತ ಹೇಳಿದರೆ 2πr. ಅವೆರಡು ರಿಲೇಷನ್ ಹಾಕಿ ಮಾಡಿದರೆ ನಮ್ಗೆ ಉತ್ತರ 14 ಪೈ ಮಾನಗಳು ಉತ್ತರ ಬರುತ್ತೆ. 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 30. ಇದರ ಬೈಜಿಕ ರೂಪ. 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಕೇಳಿದರೆ, ಸೊ ಅಂದರೆ ಅನುಕ್ರಮ ಅಂತ ಹೇಳಿದಾಗ ಗುಣಲಬ್ಧ ಒಂದು x, ಇನ್ನೊಂದು x + 1. ಇವೆರಡನ್ನು ಗುಣಾಕಾರ ಮಾಡಿದರೆ 30. ನೋಡಿ ಇಲ್ಲಿ ಕೊಟ್ಟು ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಎ ಆಪ್ಷನಲ್ಲಿ x + 2 ಕೊಟ್ಟಿರೋದ್ರಿಂದ ಬರಲ್ಲ, ಬಿ ಆಪ್ಷನಲ್ಲಿ x - 2 ಬರಲ್ಲ, ಸಿ ಅಲ್ಲಿ x - 3, ಆದರೆ ಡಿನಲ್ಲಿ x × x + 1 ಇದೆ. ಅನುಕ್ರಮ ಅಂದರೆ ಒಂದಾದಮೇಲೆ ಇನ್ನೊಂದು ಅಂಥೇಳಿ 30, ಅದು ಸರಿಯಾದ ಉತ್ತರ. ಅದೇ ರೀತಿ ಯಾವುದೇ 2 ಧನ ಪೂರ್ಣಾಂಕ a ಮತ್ತು b ಗಳಿಗೆ ಮಾಸಹ a, b ಇಂಟು x ಅಂದರೆ a, b ಇಂಟು ಲಾಸಹ a, b ಇದಕ್ಕೆ ಸಮನಾದದ್ದು. ಅಂದರೆ ಯಾವುದೇ 2 ಧನ ಪೂರ್ಣಾಂಕಗಳ ಲಸಹ ಇಂಟು ಮಾಸಹ = ಅವುಗಳ ಗುಣಲಬ್ಧ. ಇದು ನಮಗೆ ಸೂತ್ರ ಗೊತ್ತಿದೆ, ಜನರಲ್ ಫಾರ್ಮುಲಾ. ಸೊ ಆಪ್ಷನ್ ಸಿ a × b, a + b, a - b, a × b, a/b ಇದೆ. ಸೊ ಅವ್ಯಾವ ಬರಲ್ಲ. ಸೊ ಆಪ್ಷನ್ ಸಿ ಇದೆಯಲ್ಲ a × b ಅಂದರೆ 2 ಸಂಖ್ಯೆಗಳ ಅಂದರೆ ಧನ ಪೂರ್ಣಾಂಕಗಳ ಗುಣಲಬ್ಧವು ಅವುಗಳ ಮಾಸಹ ಮತ್ತು ಲಸಹಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಆ ಒಂದು ಇದ್ರ ಮೇಲೆ ಕೊಟ್ಟಿದ್ದಾರೆ ಅವರು. ನೆಕ್ಸ್ಟ್, cos 48° - sin 42° ಯ ಬೆಲೆ ಎಷ್ಟು ಅಂತ. ಇದ್ರ ಬೆಲೆ 0 ಆಗ್ತದೆ. P of A = 0.05 ಆದರೆ P of A' ಇದರ ಬೆಲೆ ಎಷ್ಟಾಗುತ್ತೆ ಅಂದರೆ 0.95 ಆಗುತ್ತೆ. ಐ ಥಿಂಕ್ ಇಟ್ ಈಸ್ ಸಬ್ಟ್ರಾಕ್ಟೆಡ್ ಬೈ 1 ಇಂದ ನಾವು ಅದನ್ನು ಕಳೆದಿದ್ದೀವಿ ಅಂತ ಅನಿಸ್ತದೆ. ನೆಕ್ಸ್ಟ್, ಪ್ರತಿ ಉತ್ತರಕ್ಕೆ ಒಂದೊಂದು ಅಂಕ ಇದೆ. ಇಲ್ಲಿ ಈ ಒಂದು ಗ್ರಾಫನ್ನು ಕೊಟ್ಟಿದ್ದಾರೆ. ಕೊಟ್ಟಿರುವ ನಕ್ಷೆಯು 2 ಚರಾಕ್ಷರಗಳಿರುವ ಸಮೀಕರಣಗಳನ್ನು ಸೂಚಿಸುತ್ತದೆ. ಈ ರೇಖಾತ್ಮಕ ಸಮೀಕರಣಗಳಿಗೆ ಎಷ್ಟು ಪರಿಹಾರಗಳಿವೆ ಎಂದು ಬರೆಯಿರಿ ಅಂತ ಕೇಳಿದರೆ, 1 ಅಥವಾ ಅನನ್ಯ. ನೋಡಿ ಅಲ್ಲಿ ಏನು ಕೇಳಿದರೆ 1 ಅಥವಾ ಅನನ್ಯ ಅಂತ ನಮಗೆ ಉತ್ತರ ಬರುತ್ತೆ. ಆ ಒಂದು ಗ್ರಾಫನ್ನು ನಾವು ಅನಲೈಸಿಸ್ ಮಾಡೋದಾದರೆ, ಸೊ ಆಪ್ಷನ್ನು ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಪರಿಹಾರಗಳನ್ನು ನೋಡೋದಾದರೆ 2 ರೇಖಾತ್ಮಕ ಸಮೀಕರಣಗಳು ಛೇದಿಸಿರ್ತಕ್ಕಂಥದ್ದು 4,2ನಲ್ಲಿ ಅಂದರೆ 1 ಅಂದ್ಕೊಳ್ಳೋಣ. ಅಥವಾ ಮತ್ತೊಮ್ಮೆ ಅದನ್ನು ಬಹಳಷ್ಟು ವಿಶ್ಲೇಷಣೆ ಮಾಡೋದಾದರೆ ಅನನ್ಯ ಅಂದರೆ ಭಾಳಷ್ಟು ಬರ್ತವೆ ಅಂತೇಳಿ ಹೇಳಿದ್ದಾರೆ. ಸೊ ಇದನ್ನು ಈ ಒಂದು ರೇಖಾತ್ಮಕ ಸಮೀಕರಣಗಳಿಗೆ ಸಂಬಂಧಪಟ್ಟ ನಕ್ಷೆಯನ್ನು ಸ್ಟಡಿ ಮಾಡೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ಒಂದು ಅರ್ಥ ಆಗುತ್ತೆ. 17 = 6 × 2 + 5 ಇದರಲ್ಲಿ ಯೂಕ್ಲಿಡನ ಭಾಗಾಕಾರದ ಪ್ರಮೇಯ. ನಾನು ನಿಮಗೆ ಈಗಾಗಲೇ ಒಂದು ಬೇಸಿಕ್ ಮ್ಯಾಥಮೆಟಿಕ್ಸ್ನಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಇದನ್ನು ಹೇಳ್ಕೊಟ್ಟಿದ್ದೀನಿ ನೋಡಿ. ಇದರಲ್ಲಿ
ಎ ಇಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್ಗೆ ಹೋಲಿಸಿದಾಗ ಶೇಷವನ್ನು ಸೂಚಿಸುವ ಸಂಖ್ಯೆ ಯಾವುದು? ಆರ್ ಅಂತಂದರೆ 5. ಹೌದಾ? ಸೊ ರಿಮೈಂಡರ್ ಅಂತ ಕರಿತೀವಿ, ಅದಕ್ಕೆ ಉತ್ತರ 5. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3 ಬಹುಪದೋಕ್ತಿಯ ಶೂನ್ಯತೆಗಳನ್ನು, ಇದನ್ನು ಕೂಡ ನಾನು ಕಳೆದ ವಿಡಿಯೋಗಳಲ್ಲಿ ನಾನು ಬೇಸಿಕ್ ಮ್ಯಾಥಮೆಟಿಕ್ಸ್ ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 3ನ 0ಗೆ ಈಕ್ವೇಟ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಏನು ಮಾಡೋದಂದರೆ 3ನ √3 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ ಸೊ √3 ಇಂಟು √3 ಆಗುತ್ತೆ. ಎಕ್ಸ್ ಮೈನಸ್ √3 ಎಕ್ಸ್ ಪ್ಲಸ್ √3. ಸೊ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ √3, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ √3 ಬರುತ್ತೆ. ಸೊ ಇದನ್ನು ನೇರ ಉತ್ತರಗಳನ್ನು ಬರೆದರೂ ಕೂಡ ಅಂಕಗಳು ಬರ್ತವೆ, ಅರ್ಧ ಸೇರಿ 1 ಮಾರ್ಕ್ಸ್. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x² ಮೈನಸ್ x³ ಪ್ಲಸ್ 5 ಬಹುಪದೋಕ್ತಿಯ ಮಹತ್ತರ ಘಾತ ಯಾವುದು? ಅಂದರೆ ಇದರಲ್ಲಿ ಹೈಯೆಸ್ಟ್ ಯಾವುದಿದೆ? 3 ಇದೆ. ಸೊ ಹಾಗಾಗಿ ಅದೇ ಉತ್ತರ ಸರಿಯಾದಂಥದ್ದು. ಅಂದರೆ x⁻³ ಇರೋದ್ರಿಂದ 3 ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 2x² ಮೈನಸ್ 4x ಪ್ಲಸ್ 3 ಇಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಶೋಧಕ ಬೆಲೆ b² ಮೈನಸ್ 4ac ಅಂತ ಇದೆ. b² ಅಂದರೆ -4, ಎ ಅಂದರೆ 2, ಸಿ ಅಂದರೆ 3. ಇವನ್ನೆಲ್ಲ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದರೆ 16 ಮೈನಸ್ 24 ಮೈನಸ್ 8 ಉತ್ತರ ಬರುತ್ತೆ. ಇದನ್ನು ಕೂಡ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಮೂಲಗಳ ಸ್ವರೂಪ ಸ್ವಭಾವ ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಮತ್ತು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈಯನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಇದೆ. ಶಂಕುವಿನ ಮೇಲ್ಮೈನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋಕ್ಕೆ πl ಇಂಟು r1 ಪ್ಲಸ್ r2 ಇದು ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇವು 2 ಅಂಕದ ಪ್ರಶ್ನೆಗಳಾಗಿದ್ದಾವೆ. ಒಂದೊಂದು ಸ್ಟೆಪ್ಪಿಗೆ ಎಷ್ಟೆಷ್ಟು ಅಂಕ ಅಂತ ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗಳನ್ನು ನೋಡೋಣ ಈಗ. ಮೊದಲನೇ ಪ್ರಶ್ನೆ 2 + 7 + 12 ಪ್ಲಸ್ ಎಕ್ಸೆಟ್ರಾ ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂಕ್ತ ಸಹಾಯದಿಂದ ಕಂಡುಹಿಡಿಯಿರಿ. ಇದನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇದನ್ನು ಕೂಡ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಈಗ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಅಂದರೆ ಈ ಪ್ರಶ್ನೆ ಎಲ್ಲ ಬೇರೆದು. ಎ ಇಸ್ ಈಕ್ವಲ್ ಟು 2, ಡಿ ಇಸ್ ಈಕ್ವಲ್ ಟು ಅಂದರೆ ಎರಡನೇ ಪದದಿಂದ ಮೊದಲನೇ ಪದ ಕಳೆಯೋಣ. 7 - 2 ಅಂದರೆ 5, ಎನ್ ಇಸ್ ಈಕ್ವಲ್ ಟು 20 ಅವರೇ ಕೊಟ್ಟಿದ್ದಾರೆ, ಮೊದಲ 20 ಪದಗಳ ಮೊತ್ತ ಅಂತ ಹೇಳಿ. ಸೊ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ ಎನ್ ಆಫ್ 2a ಪ್ಲಸ್ n-1 ಇಂಟು ಡಿ. ಅದು ಸೂತ್ರಕ್ಕೆ ನಾವು ಅಪ್ಲೈ ಮಾಡಿದಾಗ 20/2 ಇಂಟು 2 ಇಂಟು 2 ಪ್ಲಸ್ 20 - 1, ಎನ್ ಅಂದರೆ 20 ಅಲ್ವಾ, ಅದಕ್ಕೆ ಇಂಟು ಡಿ ಅಂದರೆ 5. ಸೊ ಇಸ್ ಈಕ್ವಲ್ ಟು ಹಾಕಿದ್ದೀನಿ 10 ಇಂಟು 4 ಪ್ಲಸ್ 19 ಇಂಟು 5 ಆಗುತ್ತೆ. ಸೊ 19 ಇಂಟು 5 ಪ್ಲಸ್ 4 ಇದು 99 ಆಗುತ್ತೆ. ಸೊ 99 ಇಂಟು 10 990. ಅಂದರೆ ಸಮಾಂತರ ಶ್ರೇಣಿಯಲ್ಲಿ 20 ಪದಗಳವರೆಗಿನ ಮೊತ್ತ S20 ಇಸ್ ಈಕ್ವಲ್ ಟು 990 ಅಂದರೆ 990 ಉತ್ತರ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ, ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಎ ಡಿ ಅಂತಕ್ಕಂಥದ್ದು ಬಿ ಸಿ ಬಾಹುವಿಗೆ ಒಂದು ಲಂಬವಾಗಿದೆ. ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ. ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ. ಅಂದರೆ ಎ ಡಿ ಸ್ಕ್ವೇರ್ಗೆ ಬಿ ಡಿ ಇಂಟು ಸಿ ಡಿಗೆ ಸಮನಾಗಿದೆ. ಹಾಗಾದರೆ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಸಿ ಡಿ ಹೋಲ್ ಸ್ಕ್ವೇರ್ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಇದು ಪೈಥಾಗೋರಸ್ ಪ್ರಮೇಯದ ಅನ್ವಯ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಕೊಟ್ಟಿರತಕ್ಕಂಥ ಸಮೀಕರಣದಲ್ಲಿ ಕೊಟ್ಟಿರುವಂಥ ಈಕ್ವೇಷನ್ ಎ ಅಂದರೆ ನಮಗೆ ಗೊತ್ತಿದೆ ಇಲ್ಲಿ ಏನು, ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಈ ಒಂದು ತ್ರಿಭುಜದಲ್ಲಿ ಎಡಗಡೆ ಇರ್ತಕ್ಕಂಥ ತ್ರಿಭುಜದಲ್ಲಿ ಎ ಡಿ ಅನ್ನು ಹೇಳಿದಾಗ ಎ ಬಿ ಡಿ ಒಂದು ಬರುತ್ತೆ. ಅದೇ ಥರ ಎ ಡಿ ಸಿ ಅಂತ ಒಂದು ತ್ರಿಭುಜ ಬರುತ್ತೆ. ಈ ಎರಡು ತ್ರಿಭುಜಗಳಲ್ಲಿ ಎಡಭಾಗದಲ್ಲಿರ್ತಕ್ಕಂಥ ತ್ರಿಭುಜ ಎ ಬಿ ಡಿ ಇದೆಯಲ್ಲ, ಅದರಲ್ಲಿ ಎ ಬಿ ಸ್ಕ್ವೇರ್ ಪೈಥಾಗೋರಸ್ ಪ್ರಮೇಯ ಅದರ ವಿಕರಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರು. ಅದನ್ನು ನಾವು ಈಕ್ವೇಷನ್ 1 ಮಾಡ್ಕೊಂಡ್ರೆ, ಇನ್ನೊಂದು ಕಡೆ ಬಲಭಾಗದಲ್ಲಿರ್ತಕ್ಕಂಥದ್ದು ಅದರಲ್ಲಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಈಕ್ವೇಷನ್ ನಂಬರ್ 2 ಎರಡನ್ನು ಆ್ಯಡ್ ಮಾಡಿದರೆ ನಮಗೆ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಆಗುತ್ತೆ. ಸೊ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ. ಇದನ್ನು ಅದಕ್ಕೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಈ ಒಂದು ಸಮೀಕರಣಗಳನ್ನು ನಾವು ನೋಡ್ಬೋದು. ಸೊ ನಮಗಿಲ್ಲಿ ಕೊನೆಗೆ ಉತ್ತರ ಬಂದಿರತಕ್ಕಂಥ ಉತ್ತರ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಸಿ ಡಿ ಹೋಲ್ ಸ್ಕ್ವೇರ್. ಸೊ ಇಷ್ಟು ಉತ್ತರ ಬರುತ್ತೆ. ಅಂದರೆ ಅದನ್ನು ನಾವು ಸಾಧನೆ ಮಾಡಿದಂತೆ ಆಗುತ್ತೆ. ಸೊ ಅದೇ ರೀತಿ ಮತ್ತಷ್ಟು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಒತ್ತಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ದರೆ
ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗುವಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.